ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಿಶೋರ್ ಕೆ.ವಿ., ನ್ಯೂರಾಲಜಿಸ್ಟ್. ಈ ನೆನಪು ಸೀರೀಸ್ನಲ್ಲಿ ಮೆಮೊರೀಸ್ ಆ್ಯಂಡ್ ಡಿಮೆನ್ಷಿಯಾ ಬಗ್ಗೆ ತಿಳ್ಕೊಳ್ಳೋಣಂತೆ. ಇವಾಗ ಫಸ್ಟ್ ಕ್ವಶ್ಚನ್ನು, ಮೆಮೊರೀಸ್ ಅಂದರೆ ನೆನಪುಗಳು ಅಂದರೆ ಏನು, ಎಲ್ಲಿ ಸ್ಟೋರ್ ಆಗುತ್ತೆ, ಹೆಂಗೆ ರೀಕಾಲ್ ಆಗುತ್ತೆ, ಅವೆಲ್ಲ ತಿಳ್ಕೊಳ್ಳೋಣಂತೆ. ನೆನಪುಗಳಿಗೆ ಲಿಮಿಟ್ ಇರಲ್ಲ, ಆದರೆ ನೆನಪುಗಳನ್ನು ಸ್ಟೋರ್ ಮಾಡಲಿಕ್ಕೆ ಲಿಮಿಟೆಡ್ ಸ್ಪೇಸ್ ಇರುತ್ತೆ. ಸೊ ಇವಾಗ ನಾವು ನೋಡೋದು, ಕೇಳೋದು, ಮಾತಾಡೋದು, ನಡ್ಕೊಳ್ಳೋದು, ಇದನ್ನೆಲ್ಲನೂ ಮೆಮೊರಿ ಅಂದರೆ ಬ್ರೈನ್ನಲ್ಲಿ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಸ್ಪೇಸ್ ತುಂಬ ಕಡಿಮೆ ಇರುತ್ತೆ. ಗೂಗಲ್ ಡ್ರೈವ್ ಆದರೆ ದುಡ್ಡು ಕೊಟ್ಟು ಸ್ಪೇಸ್ ಜಾಸ್ತಿ ಮಾಡ್ಕೋಬೋದು, ಆದರೆ ನಮ್ಮ ಬ್ರೈನ್ನಲ್ಲಿ ಎಷ್ಟು ಸ್ಪೇಸ್ ಇರುತ್ತೋ ಅಷ್ಟರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗಿ ಬರುತ್ತೆ. ಈಗ ಒಂದು ಡೌಟ್ ಬರುತ್ತೆ, ಯಾವ ಮೆಮೊರೀಸು ಸ್ಟೋರ್ ಆಗುತ್ತೆ, ಪರ್ಮನೆಂಟಾಗಿ ಎಲ್ಲಿ ಅಪ್ಲೋಡ್ ಆಗುತ್ತೆ, ಯಾರು ಡಿಸೈಡ್ ಮಾಡ್ತಾರೆ ಇದು ಲಾಂಗ್ ಟರ್ಮಿಗೆ ಬೇಕು ಅಥವಾ ಇದನ್ನು ಪರ್ಮನೆಂಟಾಗಿ ಹಿಡ್ಕೋಬೇಕು ಅಂತ ಹೇಳಿ ಒಂದು ಡೌಟ್ ಬರುತ್ತೆ. ಹಳೆ ಕನ್ನಡ ಸಾಂಗ್ ಕೇಳಿರ್ಬೋದು ಎಲ್ಲರೂ. ಸೊ 101 ನೆನಪು ಎದೆ ಆಳದಿಂದ ಅಂತ ಒಂದು ಏನೋ ಕವಿಗಳು ಬರೆದಿರ್ತಾರೆ. ಸೊ ತಲೆ ಆಳದಿಂದ ಮೆಮೊರೀಸ್ ಬಂದ್ರೂ ಎದೆ ಆಳ ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ, ಎನಿ ಮೆಮೊರೀಸ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಕಷ್ಟ ಇರ್ಬೋದು, ಸುಖ ಇರ್ಬೋದು, ಅನುಭವಿಸಿದಾಗ, ನಾವು ಕಣ್ಣಾರೆ ನೋಡಿದಾಗ ಆ್ಯಂಡ್ ಎಮೋಷ್ನಲ್ ಸಿಗ್ನಿಫಿಕೆನ್ಸ್ ಇದ್ದರೆ ಅದು ಲಾಂಗ್ ಟರ್ಮ್ಗೆ ಅಪ್ಲೋಡ್ ಆಗಿರುತ್ತೆ ಆ್ಯಂಡ್ ತುಂಬ ದಿನ ಅದು ನಮ್ಮ ಮೆಮೊರಿನಲ್ಲಿ ಇರುತ್ತೆ. ಇವಾಗ ಬ್ರೈನ್ ಅನ್ನೋದು ದೊಡ್ಡ ಲೈಬ್ರರಿ ಥರ, ಮೆಮೊರೀಸ್ ಅನ್ನೋದು ಬುಕ್ಸ್ಗಳ ಥರ. ಸೊ ಅದೆಲ್ಲ ಕ್ಯಾಟಲಾಗ್ ಆಗಿರುತ್ತೆ, ಎಲ್ಲಿರುತ್ತೆ, ಯಾವ ಬುಕ್ಸು ಏನು, ಆ ಥರ ಹೇಗೆ ಮೆಮೊರಿ ಲೈಬ್ರರಿಲಿ ಇರುತ್ತೋ ಹಾಗೆ ಮೆಮೊರೀಸು ಕೂಡ ಎಲ್ಲ ಬ್ರೈನಲ್ಲಿ ಒಳಗಡೆ ಇಂಟರ್ನಲ್ ಲಾಗಿಂಗ್ ಆಗಿರುತ್ತೆ. ಸೊ ಇವಾಗ ಕೆಲವು ಬುಕ್ಸು ಪುನಃ ಕಾಮನ್ ಬುಕ್ಸ್ನ ನಾವು ಯೂಸ್ ಮಾಡ್ತಾ ಇದ್ದರೆ ಬೇಗ ರಿಟ್ರೀವ್ ಆಗುತ್ತೆ. ಸೊ ರೇರರ್ ಬುಕ್ಸು ಲೈಬ್ರರಿಲಿ ತೊಗೊಂಡು ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಬಿಕಾಸ್ ಎಲ್ಲಿದೆ ಏನು ಅಂತ ಹುಡುಕಬೇಕು. ಹಾಗೆಯೇ ಮೆಮೊರೀಸು ಕೂಡ ನಾವು ಪುನಃ ಅದನ್ನು ಜ್ಞಾಪಿಸ್ಕೋತಾ ಇದ್ದರೆ ಆ ಮೆಮೊರೀಸು ತುಂಬ ದಿನ ನಮ್ಮ ಜ್ಞಾಪಕದಲ್ಲಿ ಉಳ್ಕೊಳ್ಳುತ್ತೆ. ಥ್ಯಾಂಕ್ ಯು.